ಬಿಡದಿ ಟೌನ್ಶಿಪ್ ಯೋಜನೆ ಜಟಾಪಟಿ ಮುಂದುವರೆದಿದೆ. ಅನಿತಾ ಕುಮಾರಸ್ವಾಮಿ ನಿಖಿಲ್ ಭೂಮಿಗೂ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹೊಸೂರು ಬನ್ನಿಗೇರಿ ಗ್ರಾಮದಲ್ಲಿರುವ ಜಮೀನದು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 31 ಎಕರೆ ಜಮೀನಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಸುಮಾರು 4 ಎಕರೆ ಭೂಮಿ ಇದೆ. 35 ಎಕರೆ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿರುವಂತಹ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ ಜಮೀನು ಎರಡಕ್ಕೂ ಕೂಡ ಈಗ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ದಾಖಲಾತಿಗಳನ್ನ ತಾವು ಗಮನಿಸುತ್ತಿದ್ದೀರಿ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಇರುವಂತಹ 31 ಎಕರೆ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ 4 ಎಕರೆ ಜಮೀನು, ಇದೆಲ್ಲದಕ್ಕೂ ಈಗ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಮಾಡಿ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಲ್ಲಿ ಆರೋಪ ಏನಿರೋದು ಕೇಳಿದ್ರೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದಾರೆ, ನಾವು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ ಡಿಸಿ ಅವರ ಸಮ್ಮುಖದಲ್ಲಿ. ಆದ್ರೆ ನಮ್ಮ ಆಕ್ಷೇಪಣೆ ಇದ್ರೂ ಕೂಡ ಅಂತಿಮವಾಗಿ ನೋಟಿಫಿಕೇಶನ್ ಮಾಡಿದ್ದಾರೆ, ಅಂತಿಮವಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇದು ಹೇಗ್ ಸಾಧ್ಯ? ಇದು ಕಾನೂನು ಬಾಹಿರ ಅಲ್ವಾ ಅನ್ನೋದು ಎಲ್ಲರ ಪ್ರಶ್ನೆ. ಈಗ ನಿಖಿಲ್ ಕುಮಾರಸ್ವಾಮಿ ಹಾಗೆ ಅನಿತಾ ಕುಮಾರಸ್ವಾಮಿ ಅವರದ್ದು ಕೂಡ ಜಮೀನಿದೆಯಲ್ಲ, ಅದಕ್ಕೆ ಭೂಸ್ವಾಧೀನಕ್ಕೆ ನಿಮ್ಮ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅಂತಿಮವಾಗಿ ಏನಾದ್ರೂ ನೋಟಿಫಿಕೇಶನ್ ಆಯ್ತು ಅಂತ ಹೇಳಿದ್ರೆ, ಆಕ್ಷೇಪಣೆ ಸಲ್ಲಿಸದೇ ಇದ್ರೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಗೊಂದಲದ ಗೋಜಲಾಗೋ ಹೋಗಿದೆ ಟೌನ್ಶಿಪ್ ವಿಚಾರ. ಸದ್ಯಕ್ಕೆ ಮುಂದುವರೆದು ಏನೇನಾಗುತ್ತೆ ಅನ್ನೋದನ್ನ, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ರೈತರ ಹೋರಾಟದ ಕಾವು ಮುಂದೆ ಏನೇನ್ ಮಾಡಬಹುದು ಟೌನ್ಶಿಪ್ ವಿಚಾರವಾಗಿ ಅನ್ನೋದನ್ನ ಎದುರು ನೋಡ್ತಾ ಇದ್ದೀವಿ ನಾವು. ಅನಿತಾ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಭೂಮಿ ಬಿಡದಿಯ ಬನ್ನಿಗೇರಿಯಲ್ಲಿದೆ. ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆ ನಡೀದೇ ಇದ್ರೂ ಕೂಡ, ನಡೀತಾ ಇಲ್ಲದೆ ಇದ್ರೂ ಕೂಡ ಹಸಿರು ಭೂಮಿ ಅದು. ನಾನೇ ನಿನ್ನೆ ಹೋಗಿ ಎಲ್ಲ ಅಲ್ಲಿ ನೋಡಿ ಬಂದಿದ್ವಿ. ಈಗ ಆ ಭೂಮಿಗೂ ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅನಿತಾ ಕುಮಾರಸ್ವಾಮಿ ಅವರದ್ದೇ ಹೆಸರಲ್ಲಿ, ಅವರದ್ದೇ ಪಹಣಿಯಲ್ಲಿ, ಅವರದ್ದೇ ಹೆಸರಲ್ಲಿ ಒಂದಿಷ್ಟು ಜಮೀನಿದೆ ಅಲ್ಲಿ. ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲೂ ಕೂಡ ಜಮೀನಿದೆ. ಇದಕ್ಕೆ ಈಗ ಜಿಬಿಐಟಿ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಜಟಾಪಟಿ ಮುಂದುವರೆದಿದೆ. ಅನಿತಾ ಕುಮಾರಸ್ವಾಮಿ ನಿಖಿಲ್ ಭೂಮಿಗೂ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹೊಸೂರು ಬನ್ನಿಗೇರಿ ಗ್ರಾಮದಲ್ಲಿರುವ ಜಮೀನದು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 31 ಎಕರೆ ಜಮೀನಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಸುಮಾರು 4 ಎಕರೆ ಭೂಮಿ ಇದೆ. 35 ಎಕರೆ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿರುವಂತಹ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ ಜಮೀನು ಎರಡಕ್ಕೂ ಕೂಡ ಈಗ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ದಾಖಲಾತಿಗಳನ್ನ ತಾವು ಗಮನಿಸುತ್ತಿದ್ದೀರಿ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಇರುವಂತಹ 31 ಎಕರೆ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ 4 ಎಕರೆ ಜಮೀನು, ಇದೆಲ್ಲದಕ್ಕೂ ಈಗ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಮಾಡಿ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಲ್ಲಿ ಆರೋಪ ಏನಿರೋದು ಕೇಳಿದ್ರೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದಾರೆ, ನಾವು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ ಡಿಸಿ ಅವರ ಸಮ್ಮುಖದಲ್ಲಿ. ಆದ್ರೆ ನಮ್ಮ ಆಕ್ಷೇಪಣೆ ಇದ್ರೂ ಕೂಡ ಅಂತಿಮವಾಗಿ ನೋಟಿಫಿಕೇಶನ್ ಮಾಡಿದ್ದಾರೆ, ಅಂತಿಮವಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇದು ಹೇಗ್ ಸಾಧ್ಯ? ಇದು ಕಾನೂನು ಬಾಹಿರ ಅಲ್ವಾ ಅನ್ನೋದು ಎಲ್ಲರ ಪ್ರಶ್ನೆ. ಈಗ ನಿಖಿಲ್ ಕುಮಾರಸ್ವಾಮಿ ಹಾಗೆ ಅನಿತಾ ಕುಮಾರಸ್ವಾಮಿ ಅವರದ್ದು ಕೂಡ ಜಮೀನಿದೆಯಲ್ಲ, ಅದಕ್ಕೆ ಭೂಸ್ವಾಧೀನಕ್ಕೆ ನಿಮ್ಮ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅಂತಿಮವಾಗಿ ಏನಾದ್ರೂ ನೋಟಿಫಿಕೇಶನ್ ಆಯ್ತು ಅಂತ ಹೇಳಿದ್ರೆ, ಆಕ್ಷೇಪಣೆ ಸಲ್ಲಿಸದೇ ಇದ್ರೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಗೊಂದಲದ ಗೋಜಲಾಗೋ ಹೋಗಿದೆ ಟೌನ್ಶಿಪ್ ವಿಚಾರ. ಸದ್ಯಕ್ಕೆ ಮುಂದುವರೆದು ಏನೇನಾಗುತ್ತೆ ಅನ್ನೋದನ್ನ, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ರೈತರ ಹೋರಾಟದ ಕಾವು ಮುಂದೆ ಏನೇನ್ ಮಾಡಬಹುದು ಟೌನ್ಶಿಪ್ ವಿಚಾರವಾಗಿ ಅನ್ನೋದನ್ನ ಎದುರು ನೋಡ್ತಾ ಇದ್ದೀವಿ ನಾವು. ಅನಿತಾ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಭೂಮಿ ಬಿಡದಿಯ ಬನ್ನಿಗೇರಿಯಲ್ಲಿದೆ. ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆ ನಡೀದೇ ಇದ್ರೂ ಕೂಡ, ನಡೀತಾ ಇಲ್ಲದೆ ಇದ್ರೂ ಕೂಡ ಹಸಿರು ಭೂಮಿ ಅದು. ನಾನೇ ನಿನ್ನೆ ಹೋಗಿ ಎಲ್ಲ ಅಲ್ಲಿ ನೋಡಿ ಬಂದಿದ್ವಿ. ಈಗ ಆ ಭೂಮಿಗೂ ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅನಿತಾ ಕುಮಾರಸ್ವಾಮಿ ಅವರದ್ದೇ ಹೆಸರಲ್ಲಿ, ಅವರದ್ದೇ ಪಹಣಿಯಲ್ಲಿ, ಅವರದ್ದೇ ಹೆಸರಲ್ಲಿ ಒಂದಿಷ್ಟು ಜಮೀನಿದೆ ಅಲ್ಲಿ.
ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲೂ ಕೂಡ ಜಮೀನಿದೆ. ಸದ್ಯ ಇದಕ್ಕೆ ಈಗ ಜಿಬಿಐಟಿ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಜಟಾಪಟಿ ಮುಂದುವರೆದಿದೆ. ಅನಿತಾ ಕುಮಾರಸ್ವಾಮಿ ನಿಖಿಲ್ ಭೂಮಿಗೂ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹೊಸೂರು ಬನ್ನಿಗೇರಿ ಗ್ರಾಮದಲ್ಲಿರುವ ಜಮೀನದು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 31 ಎಕರೆ ಜಮೀನಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಸುಮಾರು 4 ಎಕರೆ ಭೂಮಿ ಇದೆ. 35 ಎಕರೆ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿರುವಂತಹ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ ಜಮೀನು ಎರಡಕ್ಕೂ ಕೂಡ ಈಗ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ದಾಖಲಾತಿಗಳನ್ನ ತಾವು ಗಮನಿಸುತ್ತಿದ್ದೀರಿ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಇರುವಂತಹ 31 ಎಕರೆ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ 4 ಎಕರೆ ಜಮೀನು, ಇದೆಲ್ಲದಕ್ಕೂ ಈಗ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಮಾಡಿ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಲ್ಲಿ ಆರೋಪ ಏನಿರೋದು ಕೇಳಿದ್ರೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದಾರೆ, ನಾವು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ ಡಿಸಿ ಅವರ ಸಮ್ಮುಖದಲ್ಲಿ. ಆದ್ರೆ ನಮ್ಮ ಆಕ್ಷೇಪಣೆ ಇದ್ರೂ ಕೂಡ ಅಂತಿಮವಾಗಿ ನೋಟಿಫಿಕೇಶನ್ ಮಾಡಿದ್ದಾರೆ, ಅಂತಿಮವಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇದು ಹೇಗ್ ಸಾಧ್ಯ? ಇದು ಕಾನೂನು ಬಾಹಿರ ಅಲ್ವಾ ಅನ್ನೋದು ಎಲ್ಲರ ಪ್ರಶ್ನೆ. ಈಗ ನಿಖಿಲ್ ಕುಮಾರಸ್ವಾಮಿ ಹಾಗೆ ಅನಿತಾ ಕುಮಾರಸ್ವಾಮಿ ಅವರದ್ದು ಕೂಡ ಜಮೀನಿದೆಯಲ್ಲ, ಅದಕ್ಕೆ ಭೂಸ್ವಾಧೀನಕ್ಕೆ ನಿಮ್ಮ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅಂತಿಮವಾಗಿ ಏನಾದ್ರೂ ನೋಟಿಫಿಕೇಶನ್ ಆಯ್ತು ಅಂತ ಹೇಳಿದ್ರೆ, ಆಕ್ಷೇಪಣೆ ಸಲ್ಲಿಸದೇ ಇದ್ರೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಗೊಂದಲದ ಗೋಜಲಾಗೋ ಹೋಗಿದೆ ಟೌನ್ಶಿಪ್ ವಿಚಾರ. ಸದ್ಯಕ್ಕೆ ಮುಂದುವರೆದು ಏನೇನಾಗುತ್ತೆ ಅನ್ನೋದನ್ನ, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ರೈತರ ಹೋರಾಟದ ಕಾವು ಮುಂದೆ ಏನೇನ್ ಮಾಡಬಹುದು ಟೌನ್ಶಿಪ್ ವಿಚಾರವಾಗಿ ಅನ್ನೋದನ್ನ ಎದುರು ನೋಡ್ತಾ ಇದ್ದೀವಿ ನಾವು. ಅನಿತಾ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಭೂಮಿ ಬಿಡದಿಯ ಬನ್ನಿಗೇರಿಯಲ್ಲಿದೆ. ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆ ನಡೀತಾ ಇಲ್ಲದೆ ಇದ್ರೂ ಕೂಡ ಹಸಿರು ಭೂಮಿ ಅದು. ನಾನೇ ನಿನ್ನೆ ಹೋಗಿ ಎಲ್ಲ ಅಲ್ಲಿ ನೋಡಿ ಬಂದಿದ್ವಿ. ಈಗ ಆ ಭೂಮಿಗೂ ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅನಿತಾ ಕುಮಾರಸ್ವಾಮಿ ಅವರದ್ದೇ ಹೆಸರಲ್ಲಿ, ಅವರದ್ದೇ ಪಹಣಿಯಲ್ಲಿ, ಅವರದ್ದೇ ಹೆಸರಲ್ಲಿ ಒಂದಿಷ್ಟು ಜಮೀನಿದೆ ಅಲ್ಲಿ. ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲೂ ಕೂಡ ಜಮೀನಿದೆ. ಇದಕ್ಕೆ ಈಗ ಜಿಬಿಐಟಿ ನೋಟಿಫಿಕೇಶನ್ ಅನ್ನ ಮಾಡಿದೆ.